ಜೆಡಿಎಸ್ನಲ್ಲಿ ಸಚಿವರಿಗೆ ಖಾತೆ ಫಿಕ್ಸ್ ಆಗಿದೆ. ಜೆಡಿಎಸ್ನಲ್ಲಿ ಸಚಿವರಿಗೆ ಖಾತೆಗಳು ಫಿಕ್ಸ್ ಆಗಿವೆ. ಪ್ರಮುಖವಾಗಿ ಸಿಎಂ ಬಳಿ ಹಣಕಾಸು ಹಾಗೇನೆ ಇಂಧನ ಇಲಾಖೆ ಜೊತೆಗೆ ಗುಪ್ತಚರ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಇದೆ. ಇನ್ನು ರೇವಣ್ಣ ಅವರಿಗೆ ಪಿಡಬ್ಲ್ಯೂಡಿಗೆ ಹಾಗೇನೆ ಪುಟ್ಟರಾಜುಗೆ ಸಾರಿಗೆ ಖಾತೆ ಫಿಕ್ಸ್ ಆಗಿದೆ. ಈಗ ಜೆಡಿಎಸ್ನಲ್ಲಿ ಯಾವುದೇ ಗೊಂದಲಗಳಿಲ್ಲದ ಹಾಗೆ ಈಗ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಪ್ರಮುಖವಾಗಿ ಈಗ ಗಮನಿಸಬೇಕಾಗುತ್ತೆ ನಮಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿ ಹಣಕಾಸು ಹಾಗೆಯೇ ಇಂಧನ ಖಾತೆ ಇದೆ. ಎಚ್ ಡಿ ರೇವಣ್ಣ ಅವರ ಬಳಿ ಪಿಡಬ್ಲ್ಯೂಡಿ ಖಾತೆ ಇದೆ. ಇನ್ನು ಡಿಸಿ ತಮ್ಮಣ್ಣ ಅವರಿಗೆ ಉನ್ನತ ಶಿಕ್ಷಣ ಖಾತೆ, ಇನ್ನು ಪುಟ್ಟರಾಜು ಅವರಿಗೆ ಸಾರಿಗೆ ಇಲಾಖೆಯನ್ನ ನೀಡಲಾಗಿದೆ. ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ, ಡಿಸಿ ತಮ್ಮಣ್ಣ ಹಾಗೂ ಪುಟ್ಟರಾಜುಗೆ ಈಗಾಗಲೇ ಖಾತೆಗಳ ಹಂಚಿಕೆ ಆಗಿದೆ. ಯಾವುದೇ ಗೊಂದಲಗಳು ಕೂಡ ಉಂಟಾಗಿಲ್ಲ. ಇನ್ನು ಸಾರಾ ಮಹೇಶ್ ಹಾಗೆಯೇ ಎನ್ ಮಹೇಶ್, ಬಂಡೆಪ್ಪ ಕಾಶೆಂಪುರ್ಗೂ ಕೂಡ ಖಾತೆ ಹಂಚಿಕೆ ಆಗಿದೆ. ಸಹಕಾರ ಇಲಾಖೆಯನ್ನ ಕೊಡಲಾಗಿದೆ ಸಾರಾ ಮಹೇಶ್ಗೆ. ಇನ್ನು ಪ್ರವಾಸೋದ್ಯಮ ಇಲಾಖೆ ಎನ್ ಮಹೇಶ್ ಅವರ ಪಾಲಾಗಿದ್ರೆ ಬಂಡೆಪ್ಪ ಕಾಶೆಂಪುರ್ ಅವರಿಗೂ ಕೂಡ ಅಬಕಾರಿ ಇಲಾಖೆಯನ್ನ ಕೊಡಲಾಗಿದೆ. ಇನ್ನು ವೆಂಕಟರಾವ್ ನಾಡಗೌಡ, ಎಂಸಿ ಮನಗೂಳಿ, ಗುಬ್ಬಿ ಶ್ರೀನಿವಾಸ್ಗೂ ಕೂಡ ಖಾತೆಗಳನ್ನು ಕೊಡಲಾಗಿದೆ. ಸಣ್ಣ ನೀರಾವರಿ ಖಾತೆಯನ್ನ ಕೊಡಲಾಗಿದೆ. ಜೊತೆಗೆ ಇನ್ನು ಎಂಸಿ ಮನಗೂಳಿ ಅವರಿಗೆ ಹಾಗೇನೆ ಗುಬ್ಬಿ ಶ್ರೀನಿವಾಸ್ ಅವರಿಗೂ ಕೂಡ ಇಲ್ಲಿ ಖಾತೆಗಳು ಸಿಕ್ಕಿರುವಂತದ್ದು. ಡಿಸಿ ತಮ್ಮಣ್ಣ ಅವರಿಗೆ ಉನ್ನತ ಶಿಕ್ಷಣ, ಗುಬ್ಬಿ ಶ್ರೀನಿವಾಸ್ಗೆ ತೋಟಗಾರಿಕೆ, ಸಣ್ಣ ಕೈಗಾರಿಕೆ ಇಲಾಖೆ ಮನಗೂಳಿ ಅವರ ಪಾಲಾಗಿದೆ. ಇನ್ನು ನಾಡಗೌಡ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಕೊಡ್ತಾರೆ. ಜನಾರ್ದನ್ ಹೆಬ್ಬಾರ್, ಜೆಡಿಎಸ್ನಲ್ಲಿ ಮಾತ್ರ ಖಾತೆಗಳ ಹಂಚಿಕೆಯಲ್ಲಿ ಯಾವುದೇ ಗೊಂದಲಗಳಾಗಿಲ್ಲ ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಯಾವ್ಯಾವ ಖಾತೆನ ನಿಭಾಯಿಸಬೇಕು ಅಂತ ಈಗಾಗಲೇ ಸಚಿವರಿಗೆ ಕೊಟ್ಟಾಗಿದೆ ಅಲ್ವಾ? ಖಂಡಿತವಾಗ್ಲೂ ಪ್ರತಿಮಾ, ಖಾತೆ ಹಂಚಿಕೆಯ ವೇಳೆಯಲ್ಲಿ ಸಂಪೂರ್ಣ ವಿಸ್ತರಣೆ ವೇಳೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗಿತ್ತು ಜೆಡಿಎಸ್ ನಲ್ಲಿ. ಅಂದ್ರೆ ಕೊನೆಯ ಕ್ಷಣದವರೆಗೂ ಕೂಡ ಒತ್ತಡಗಳು ಬರ್ತಾ ಇದ್ವು. ಆದ್ರೆ ಈಗ ಖಾತೆ ಹಂಚಿಕೆಯ ವೇಳೆಯಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ನಿನ್ನೆ ದಿನ ರಾತ್ರಿ ತಡರಾತ್ರಿವರೆಗೂ ಕೂಡ ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಯಾರ್ಯಾರಿಗೆ ಯಾವ ಖಾತೆ ಅನ್ನೋದನ್ನು ಕೂಡ ಫೈನಲ್ ಮಾಡಿದ್ದಾರೆ. ಪ್ರಮುಖವಾಗಿ ಕಂದಾಯ ಇಲಾಖೆ ಯಾರಿಗೆ ಅನ್ನುವಂತ ವಿಚಾರ, ಒಂದು ಇಂಧನ ಇಲಾಖೆ ಯಾರಿಗೆ ಅನ್ನುವಂತ ವಿಚಾರ ಬಹಳ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಅಂತಿಮವಾಗಿ ಈಗ ಇಂಧನ ಇಲಾಖೆಯನ್ನ ಸಿಎಂ ಕುಮಾರಸ್ವಾಮಿಯವರೇ ಇಟ್ಕೊಂಡಿದ್ದಾರೆ ತಮ್ಮ ಬಳಿ. ಇಲ್ಲಿ ಆದ್ರೆ ಆ ಖಾತೆಯನ್ನ ಕಾಂಗ್ರೆಸ್ಗೆ ಕೊಟ್ಟು, ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟು ಅವರ ಬಳಿ ಇರುವಂತಹ ಪ್ರಮುಖ ಖಾತೆಗಳನ್ನ ಜೆಡಿಎಸ್ ತೆಗೆದುಕೊಳ್ಳೋದಕ್ಕೂ ಕೂಡ ನಿರ್ಧರಿಸಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಕಾಂಗ್ರೆಸ್ ಬಳಿ ಇರುವಂತಹ ಕಂದಾಯ ಖಾತೆಯನ್ನ ಜೆಡಿಎಸ್ ತೆಗೆದುಕೊಂಡು ಅದನ್ನ ಜಿಟಿ ದೇವೇಗೌಡರಿಗೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ಇನ್ನು ಪಿಡಬ್ಲ್ಯೂಡಿ ಲೋಕೋಪಯೋಗಿ ಇಲಾಖೆ ರೇವಣ್ಣ ಅವರಿಗೆ ಮೊದಲಿಂದಲೂ ಕೂಡ ಫಿಕ್ಸ್ ಅಂತ ಹೇಳಲಾಗ್ತಿತ್ತು. ಅದು ಕೂಡ ನಿನ್ನೆ ದಿನ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಮಾತುಕತೆಯಲ್ಲಿ ಅದನ್ನು ಕೂಡ ಅವರಿಗೆ ನೀಡಿದ್ದಾರೆ, ಆ ಖಾತೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಜಿಟಿ ದೇವೇಗೌಡರಿಗೆ ಕಂದಾಯ, ಪುಟ್ಟರಾಜ್ ಅವರಿಗೆ ಸಾರಿಗೆ ಇಲಾಖೆ, ಅವರು ಬಹಳ ಮೊದಲಿಂದಲೂ ಕೂಡ ಸಾರಿಗೆ ಇಲಾಖೆ ಸಿಕ್ಕಿದ್ರೆ ಉತ್ತಮವಾಗಿ ಕೆಲಸ ಮಾಡ್ತಿರುವಂತ ಮಾತನ್ನ ಹೇಳ್ತಾ ಇದ್ರು. ಹಾಗಾಗಿ ಸಾರಿಗೆ ಇಲಾಖೆಯನ್ನು ಕೂಡ ಅವರಿಗೆ ನೀಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ. ಸಾರಾ ಮಹೇಶ್ ಅವರಿಗೆ ಕೊನೆಯ ಕ್ಷಣದಲ್ಲೂ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಗಿಟ್ಟಿಸಿಕೊಂಡ್ರು. ಸಾರಾ ಮಹೇಶ್ ಅವರಿಗೆ ಸಹಕಾರ ಇಲಾಖೆಯನ್ನ ಕೊಡಲಾಗಿದೆ. ಇನ್ನು ಪ್ರವಾಸೋದ್ಯಮ ಇಲಾಖೆಯನ್ನ ಖಾತೆಯನ್ನ ಬಿಎಸ್ಪಿಯಿಂದ ಆಯ್ಕೆಯಾಗಿರುವಂತಹ ಜೆಡಿಎಸ್ ಬಿಎಸ್ಪಿ ಮೈತ್ರಿಯಲ್ಲಿ ಆಯ್ಕೆಯಾಗಿರುವಂತಹ ಎನ್ ಮಹೇಶ್ ಅವರಿಗೆ, ಹಿಂದೆ ಅವರು ಕೆಎಸ್ ಆಫೀಸರ್ ಆಗಿ ಕೂಡ ಆಗಿದ್ರು ಅಂತವರು, ಅವರಿಗೀಗ ಪ್ರವಾಸೋದ್ಯಮ ಖಾತೆಯನ್ನ ಕೊಡಲಾಗಿದೆ. ಅವರು ಬೇರೆ ಖಾತೆಯನ್ನ ಕೇಳ್ತಾ ಇದ್ರು, ಆದಾಗ್ಯೂ ಸಹಿತ ಅವರಿಗೆ ಸದ್ಯಕ್ಕೆ ಪ್ರವಾಸೋದ್ಯಮ ಖಾತೆಯನ್ನ ಕೊಡಲಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ. ಬಂಡೆಪ್ಪ ಕಾಶೆಂಪುರ್ ಅವರಿಗೆ ಅಬಕಾರಿ ಇಲಾಖೆ, ಕೃಷಿ ಅಥವಾ ತೋಟಗಾರಿಕೆ ಕೊಡಬಹುದು, ಅವರಿಗೆ ಪಶುಸಂಗೋಪನೆ ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸದ್ಯ ಮಾಹಿತಿ ಪ್ರಕಾರ ನಿನ್ನೆ ಚರ್ಚೆ ಆದ ಹಾಗೆ ಅಬಕಾರಿ ಇಲಾಖೆಯನ್ನ ಬಂಡೆಪ್ಪ ಕಾಶೆಂಪುರ್ ಅವರಿಗೆ ಕೊಡಲಾಗಿದೆ. ಇನ್ನು ನಾಡಗೌಡ ಅವರಿಗೆ ಸಣ್ಣ ನೀರಾವರಿ ಹಾಗೂ ಮನಗೂಳಿ ಅವರಿಗೆ ಕೊನೆಯ ಕ್ಷಣದಲ್ಲಿ ನಿನ್ನೆ ಪ್ರಮಾಣ ವಚನಕ್ಕೂ ಮುನ್ನ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಸಂಪುಟವನ್ನ ಸೇರಿದಂತ ಮನಗೂಳಿ ಅವರಿಗೆ, ಎಂಸಿ ಮನಗೂಳಿ ಅವರಿಗೆ ಸಣ್ಣ ಕೈಗಾರಿಕೆಯನ್ನ ಕೊಡಲಾಗಿದೆ. ಗುಬ್ಬಿ ಶ್ರೀನಿವಾಸ್ ಅವರಿಗೆ ತುಮಕೂರು ಡಿಸ್ಟ್ರಿಕ್ಟ್ ಅವರಿಗೆ ತೋಟಗಾರಿಕೆಯನ್ನ ಕೊಡಲಾಗಿದೆ. ಇನ್ನೋರ್ವ ಸಚಿವ ಡಿಸಿ ತಮ್ಮಣ್ಣ, ಇವರು ಕೂಡ ದೇವೇಗೌಡರ ಕುಟುಂಬದವರು, ಅವರ ಸಂಬಂಧಿಕರು ಕೂಡ ಹೌದು. ಕೊನೆ ಗಳಿಗೆಯಲ್ಲಿ ಸಂಪುಟವನ್ನ ಸೇರ್ಲಿಕ್ಕೆ ಎಲ್ಲ ಬೇರೆ ಬೇರೆ ಮೂಲದಿಂದ ಪ್ರಯತ್ನವನ್ನ ಗಳಿಸಿ ಸಂಪುಟ ಸೇರ್ಲಿಕ್ಕೆ ಸರ್ಕಸ್ ನಲ್ಲಿ ಸಕ್ಸಸ್ ಆದಂತವ್ರು, ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯನ್ನ ಕೊಡಲಾಗಿದೆ ಅಂತ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಈ ವಿಚಾರವಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಚರ್ಚೆಯನ್ನ ಮಾಡಿ ಈ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ. ಇವತ್ತು ಮಧ್ಯಾಹ್ನದಷ್ಟಿಗೆ ಈ ಪಟ್ಟಿ ರಾಜಭವನ ಕೂಡ ತಲುಪಲಿಕ್ಕಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಧನ್ಯವಾದ ಜನಾರ್ದನ್ ಹೆಬ್ಬಾರ್.